ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಬುಟಾಸ್ ಡಿಸೈನ್ಗಳನ್ನ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೀನಿ. ಶಾರ್ಟ್ಸಲ್ಲಿ ಬುಟಾಸ್ ಡಿಸೈನ್ ಆಗ್ತಾ ಇದ್ದೀನಿ, ಬಟ್ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿರಲಿಲ್ಲ, ಹಾಗಾಗಿ ಇವಾಗ ಹೇಳ್ತಾ ಇದ್ದೀನಿ. ನಾನಿಲ್ಲಿ ಬುಟಾಸ್ ನಂಬರ್ 1 ಸಿಂಗಲ್ ಬೀಡನ್ನು ಲಾಕ್ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಬಟ್ಟೆಯಿಂದ ಥ್ರೆಡನ್ನು ತೊಗೊಂಡು ಬ್ಯಾಕ್ ಹೋಗಿ ಒಂದು ಲಾಕ್ ಮಾಡಿಕೊಂಡು ಬಂದು ಒಂದು ಸಿಂಗಲ್ ಬೀಡನ್ನು ತೊಗೊಂಡು ಅಂದರೆ 4mm ಬೀಡನ್ನು ತೊಗೊಂಡು ಅಲ್ಲ ಇಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡ್ಬಿಟ್ಟು ಇಲ್ಲೊಂದು ಎಣ್ಣಾಟನ್ನು ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ಫೈನಲಿ ನಮಗೆ ಬೀಡ್ಸು ಲಾಕ್ ಆಯಿತು. ಈ ಥರ ಮಾಡೋದ್ರಿಂದ ನಮಗೆ ಬೀಡ್ಸು ಇಲ್ಲೂ ಕೂಡ ವರ್ಕ್ ಮಾಡಿದಾಗ ಬಿಚ್ಕೊಳ್ತಿಲ್ಲ, ಹಾಗಾಗಿ ಈ ಥರ ಲಾಕ್ ಮಾಡ್ಕೊಳ್ಳಿ. ಮತ್ತು ಇವಾಗ ನೆಕ್ಸ್ಟು ಬುಟಾಸ್ ಡಿಸೈನ್ 2 ತೋರಿಸ್ತಾ ಇದ್ದೀನಿ. ಥ್ರೆಡನ್ನು ತೊಗೊಂಡೆ, ಮತ್ತೊಂದು ಲಾಕ್ ಮಾಡಿಕೊಂಡೆ ಬ್ಯಾಕ್ ಹೋಗಿ. ನೋಡಿ, ಇವಾಗ ಈ ಥರ ಲಾಕ್ ಮಾಡಿಕೊಂಡು ಥ್ರೆಡನ್ನು ತೊಗೊಂಡು 4mm ಬೀಡು ಒಂದು ಶುಗರ್ ಬೀಡನ್ನು ತೊಗೊಂಡಿದ್ದೀನಿ. ನೋಡಿ, ಇವಾಗ ತೊಗೊಂಡ್ಮೇಲೆ ನಾನು ಇವಾಗ ಇಲ್ಲಿ ಶುಗರ್ ಬೀಡನ್ನು ಮತ್ತು 4mm ಬೀಡನ್ನು ಥ್ರೆಡ್ ಒಳಗಡೆ ಹಾಕಿ ಇಲ್ಲೊಂದು ಲಾಕ್ ಮಾಡ್ಕೊತೀನಿ. ನೋಡಿ, ಇಲ್ಲಿ ಏನಂದರೆ ಎಣ್ಣಾಟ ಹಾಕೋದ್ರಿಂದ ನಮಗೆ ಬೀಡ್ಸು ಸೆಕ್ಯೂರ್ ಆಗಿರುತ್ತೆ. ಇಲ್ಲೂ ಕೂಡ ನಮಗೆ ಫ್ರೇಮಿಂದ ಬಟ್ಟೆನ ತೆಗೆದಾಗ ನಮಗೆ ಬೀಡ್ಸ್ಗಳು ಲೂಸ್ ಆಗೋದಿಲ್ಲ, ಓಪನ್ ಆಗೋದಿಲ್ಲ, ಅಂದರೆ ಥ್ರೆಡ್ಡಿಂದ ಆಚೆ ಬರೋದಿಲ್ಲ. ಹಾಗಾಗಿ ಈ ಥರ ಲಾಕ್ ಮಾಡ್ಕೊಬೇಕು. ಎಣ್ಣಾಟನ ಹಾಕ್ಕೊಳ್ಳೋದ್ರಿಂದ ಸೆಕ್ಯೂರಾಗಿ ಬೀಡ್ಸು ಕೂರ್ತವೆ. ನೋಡಿ, ಸೆಕೆಂಡ್ ಬುಟಾಸ್ ಡಿಸೈನ್ ಆಯಿತು. ಇವಾಗ ನಾನು 3ನೇ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಫಸ್ಟ್ ಒಂದು ಶುಗರ್ ಬೀಡ್ಸನ್ನು ತೊಗೊಂಡಿದ್ದೀನಿ. ಶುಗರ್ ಬೀಡ್ಸು ಮತ್ತು ಒಂದು 4mm ಬೀಡ್ಸು ಮತ್ತು ಒಂದು ಶುಗರ್ ಬೀಡ್ಸನ್ನು ತೊಗೊಂಡಿದ್ದೀನಿ. ಇಷ್ಟನ್ನು ಕೂಡ ತೊಗೊಂಡು ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಇಲ್ಲೂ ಕೂಡ ಎಣ್ಣಾಟ ಹಾಕಿ ಲಾಕ್ ಮಾಡಿಕೊಂಡೆ. ನೋಡಿ, ಡಿಸೈನ್ ನಂಬರ್ ಇದು 3 ಆಯಿತು ಬುಟಾಸು. ಇವಾಗ 4ನೇ ಬುಟಾಸ್ ತೋರಿಸ್ತಾ ಇದ್ದೀನಿ. ಫಸ್ಟು ನಾನು ಥ್ರೆಡನ್ನು ತೊಗೊಂಡು ಬ್ಯಾಕ್ ಹೋಗಿ ಲಾಕ್ ಮಾಡಿಕೊಂಡು ಮತ್ತೆ ಒಂದು 4mm ಬೀಡ್ಸನ್ನು ತೊಗೊಂಡಿದ್ದೀನಿ. ಬೀಡ್ಸನ್ನು ಥ್ರೆಡ್ಡಿಂದ ತೊಗೊಂಡಿದ್ದೀನಿ. ಇವಾಗ ಒಂದು ಲಾಕನ್ನು ಮಾಡಿಕೊಂಡು ನೆಕ್ಸ್ಟು ನಾನಿವಾಗ ಇದಕ್ಕೆ ಶುಗರ್ ಬೀಡ್ಸನ್ನು ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದೀನಿ. 2 ಶುಗರ್ ಬೀಡ್ಸನ್ನು ನೀವು ಸ್ಟಿಚ್ ಮಾಡಬೇಕಾಗತ್ತೆ. 4mm 5mm 2mm ಬೀಡ್ಸ್ ಆದರೆ ಸಿಂಗಲ್ ಬೀಡ್ಸನ್ನು ಸ್ಟಿಚ್ ಮಾಡಬೇಕಾಗುತ್ತೆ. ಇವಾಗ ಶುಗರ್ ಬೀಡ್ಸ್ ಆಗಿರೋದ್ರಿಂದ 2 ಬೀಡ್ಸನ್ನು ನಾವು ಲಾಕ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಇದೇ ರೀತಿಯಲ್ಲಿ ನಾನಿವಾಗ ಫುಲ್ಲು ರೌಂಡೆಲ್ಲ ಲಾಕ್ ಮಾಡ್ಕೊತೀನಿ 2 ಬೀಡ್ಸನ್ನು ಹಾಕ್ಕೊಂಡು. ಆರಿ ವರ್ಕಲ್ಲಿ ತುಂಬ ಬುಟಾಸ್ ಡಿಸೈನ್ ಇದೆ, ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ವಿಡಿಯೋನ ನೋಡಿ ಪ್ರಾಕ್ಟೀಸ್ ಮಾಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯೂಸ್ಫುಲ್ ಆಗಿರುವಂಥ ವೀಡಿಯೋಸ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಯಾರಿಗೆಲ್ಲ ಎಂಬ್ರಾಯ್ಡ್ರಿ ಕಲಿಬೇಕಂತ ಆಸೆ ಇದೆ ಅವರು ಈ ವಿಡಿಯೋಸ್ನ ನೋಡಿ ಎಂಬ್ರಾಯ್ಡ್ರಿನ ನೀವು ಕೂಡ ಕಲಿಬೋದು. ಫೈನಲಿ ಇವಾಗ ಡಿಸೈನ್ ಕಂಪ್ಲೀಟ್ ಆಯಿತು. ಎಣ್ಣಾಟನ ಹಾಕ್ಕೊಂಡೆ, ನೋಡಿ ಲಾಕ್ ಮಾಡಿಕೊಂಡೆ. ನೆಕ್ಸ್ಟು 5 ಬುಟಾಸ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಸೇಮ್ ಎಲ್ಲೂ ಕೂಡ ಥ್ರೆಡನ್ನು ತೊಗೊಂಡೆ, ಕ್ಲಾತಿಂದ ಬ್ಯಾಕ್ ಹೋಗಿ ಒಂದು ಲಾಕನ್ನು ಮಾಡ್ಕೊತೀನಿ. ಈಗ ಲಾಕ್ ಮಾಡೋದ್ರಿಂದ ನಮಗೆ ಥ್ರೆಡ್ಡು ಗಟ್ಟಿಯಾಗಿ ಕೂರುತ್ತೆ ಮತ್ತು ಬೀಡ್ಸನ್ನು ವರ್ಕ್ ಮಾಡಿದಾಗ ನಮಗೆ ಬೀಡ್ಸ್ಗಳು ಬಟ್ಟೆ ಫ್ರೇಮಿಂದ ಬಟ್ಟೆ ತೆಗೆದಾಗ ಲೂಸ್ ಆಗೋಲ್ಲ ಅಂತ ಹೇಳಿಬಿಟ್ಟು ಬ್ಯಾಕ್ ಹೋಗಿ ಒಂದು ಸಲ ಲಾಕ್ ಮಾಡ್ಕೊಬೇಕು. ಇವಾಗ 4mm ಬೀಡ್ಸನ್ನು ತೊಗೊಂಡು ಇಲ್ಲಿ ಒಂದು ಸಲ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ಈ ಸಲ ಲಾಕ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಇವಾಗ 2mm ಸೈಜಲ್ಲಿರುವಂತಹ ಪರ್ಲ್ ಬೀಡನ್ನು, ವೈಟ್ ಕಲರ್ ಬೀಡನ್ನು ನಾನು ಇವಾಗ ಯೂಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಪರ್ಲ್ ಬೀಡನ್ನು ತೊಗೊಂಡು ಇವಾಗ ನಾನು ಸ್ಟಿಚ್ ಮಾಡ್ಕೊತಾ ಬರ್ತಾಯಿದ್ದೀನಿ. ಡಿಫ್ರೆನ್ಸ್ ಏನಂದರೆ ಇಂದಿನ ಬುಟಾಗೂ ಇದಕ್ಕೂ, ಇಂದಿನ ಡಿಸೈನಲ್ಲಿ ನಾನು ಶುಗರ್ ಬೀಡ್ಸನ್ನು ಸುತ್ತ ಕೊಟ್ಟು ಕವರ್ ಮಾಡಿಕೊಂಡೆ. ಇಲ್ಲಿ ಏನಂತ ಅಂದರೆ ನಾನಿವಾಗ 2mm ಬೀಡ್ಸನ್ನು ಕೊಟ್ಟು ಕವರ್ ಮಾಡ್ತಾಯಿದ್ದೀನಿ. ಡಿಸೈನ್ 2 ಸೇಮೇನೆ, ಬಟ್ ಏನಂದರೆ ಡಿಫ್ರೆಂಟ್ ಏನಂದರೆ ಶುಗರ್ ಬೀಡ್ಸನ್ನು ಯೂಸ್ ಮಾಡಿದ್ದೀವಿ, ಇಲ್ಲಿ 2mm ಬೀಡ್ಸನ್ನು ಯೂಸ್ ಮಾಡಿದ್ದೀವಿ. ನೋಡಿ, ಇವಾಗ ಫೈನಲಿ ಎಣ್ಣಾಟನ ಕೊಟ್ಟು ಫಿನಿಶಿಂಗ್ ಮಾಡಿಕೊಂಡೆ. ಯಾವ ರೀತಿ ಡಿಫ್ರೆನ್ಸ್ ಕಾಣ್ತಾ ಇದೆ ನೀವೇ ನೋಡ್ಬೋದು. ನೆಕ್ಸ್ಟು ಮತ್ತೆ 6 ಬುಟಾಸ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಮತ್ತೆ ಥ್ರೆಡನ್ನು ತೊಗೊಂಡು ಬ್ಯಾಕ್ ಹೋಗಿ ಲಾಕ್ ಮಾಡಿಕೊಂಡೆ. ಇವಾಗ ನಾನಿಲ್ಲಿ 3mm ಬೀಡ್ ಮತ್ತು 4mm ಬೀಡನ್ನು ತೊಗೊಂಡಿದ್ದೀನಿ. ಬೀಡನ್ನು ತೊಗೊಂಡು ಇವಾಗ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ಒಂದು ಸಲ ಲಾಕ್ ಮಾಡಿಕೊಂಡು ಒಂದು ಎಣ್ಣಾಟನ ಕೊಟ್ಕೊಂಡೆ. ಇಲ್ಲಿ ಇವಾಗ ಫಿನಿಶಿಂಗ್ ಆಯಿತು. ನೋಡಿ, ಇವಾಗ ಇಲ್ಲಿ ನೆಕ್ಸ್ಟು ಮತ್ತೆ ನಾನು ಇವಾಗ 4mm ಬೀಡ್ಸ್ ತಗೊಂಡಿದ್ದೀವಲ್ವ, ಅದರ ನಮ್ಮ ಲೆಫ್ಟ್ ಸೈಡಿಂದ ನಾವು ವರ್ಕನ್ನು ಮಾಡ್ಕೊಬೇಕಾಗುತ್ತೆ. ಶುಗರ್ ಬೀಡನ್ನು ನಾನು ಇವಾಗ ಅಲ್ಲಿ ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ, 2 ಶುಗರ್ ಬೀಡನ್ನು ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಕಾಟನ್ ಥ್ರೆಡನ್ನು ಯೂಸ್ ಮಾಡ್ತಾ ಇದ್ದೀನಿ.
ಕಾಟನ್ ಥ್ರೆಡು ಕಟ್ ಆಗೋದಿಲ್ಲ ಬೇಗ. ಸಿಲ್ಕ್ ಥ್ರೆಡ್ ಆದರೆ ಬೇಗನೆ ಕಟ್ ಆಗುತ್ತೆ. ಹಾಗಾಗಿ ಕಾಟನ್ ಥ್ರೆಡನ್ನು ಬೀಡ್ಸ್ಗಳನ್ನ ವರ್ಕ್ ಮಾಡಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ಇಲ್ಲಿ ಫಿನಿಶಿಂಗಿಗೆ ಎಣ್ಣಾಟನ ಕೊಟ್ಕೊಂಡು ನಾನು ಫಿನಿಶ್ ಮಾಡಿಕೊಂಡೆ. ಇವತ್ತಿನ ವಿಡಿಯೋದಲ್ಲಿ 6 ಬುಟಾಸ್ ಡಿಸೈನನ್ನು ತೋರಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಬೇರೆ ಬೇರೆ ಬುಟಾಸ್ ಡಿಸೈನನ್ನು ತೋರಿಸ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಯಾರಿಗೆಲ್ಲ ಕಲಿಯೋಕ್ಕೆ ಇಂಟ್ರೆಸ್ಟ್ ಇದೆ ವಿಡಿಯೋನ ನೋಡಿ ಪ್ರಾಕ್ಟೀಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.